ಸೆಂಟ್ರಲ್ ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಕೇಂದ್ರದ ಬಜೆಟ್ನ ಕೆಲವು ತುಣುಕುಗಳನ್ನು ಈಗ ನಾನು ಕೇಳೋದಕ್ಕೆ ಸಾಧ್ಯ ಆಯಿತು. ಕರ್ನಾಟಕದ ಪ್ರವಾಸೋದ್ಯಮದ ಬಗ್ಗೆ ಗಮನ ಕೊಟ್ಟಿದ್ದಾರೆ. ಕೋಸ್ಟಲ್ ಭಾಗದಲ್ಲಿ ಅಭಿವೃದ್ಧಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಮೆಡಿಕಲ್ ಟೂರಿಸಂ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಟೂರಿಸಂ ಮಿತ್ರಗಳು, ಟೂರಿಸಂ ಗೈಡ್ಸ್ ಅಂತ ನಾವೇಂತೀವಿ, ಅವರನ್ನು ವಿಸ್ತೃತವಾಗಿ ತರಬೇತಿ ಕೊಡಬೇಕು ಹಾಗೆ ಅಂಥೇಳಿ ಅದು ಒಂದು ಘೋಷಣೆ ಇದೆ. ಇನ್ನು ಅವ್ರ ಭಾಷಣವನ್ನು ಪೂರ್ಣವಾಗಿ ನೋಡಬೇಕು. ಕರ್ನಾಟಕದ ಟೂರಿಸಂ ಬಗ್ಗೆ ಈಗೇನು ಸದ್ಯ ಗಮನ ಹರಿಸಿದ್ದಾರೆ ಅದನ್ನು ಸ್ವಾಗತಿಸ್ತೇನೆ. ಆಗಬೇಕಾದದ್ದು ಭಾಳ ಇದೆ. ಇದೇನೋ ನಮ್ಮ ಬೆಂಗಳೂರನ್ನು ರೈಲ್ವೆ ಫಾಸ್ಟ್ ಟ್ರೈನ್ ಹಬ್ಬನ್ನು ಮಾಡಬೇಕು ಅಂಥೇಳಿ ನಿರ್ಣಯ ಮಾಡಿದ್ದಾರೆ. ಅದು ಸ್ವಾಗತಾರ್ಹವಾಗಿದ್ದು, ನಾವು ಈ ಬಜೆಟ್ ಮೂಲಕ ಏನು ನೋಡ್ತಾ ಇದ್ದೀವಿ ಅಂದರೆ, ನಮ್ಮ ರಾಜ್ಯಕ್ಕೆ ನೀಡಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಪಾಲು ಈ ಒಕ್ಕೂಟದ ಈ ನಮ್ಮ ವ್ಯವಸ್ಥೆಯೊಳಗೆ, ಸಂಯುಕ್ತ ಒಕ್ಕೂಟದ ವ್ಯವಸ್ಥೆಯೊಳಗೆ ಕೋಆಪರೇಟಿವ್ ಫೆಡ್ರಲಿಸಮ್ ಶಕ್ತಿಗೊಳಿಸ್ತಕ್ಕಂಥ, ಆ ಬಲ ಕುದುರಿಸ್ತಕ್ಕಂಥ ಈ ಟ್ಯಾಕ್ಸ್ ಡೆವಲ್ಯೂಷನ್ ಹೆಂಗೆ ಮಾಡ್ತಾರೆ. ನಾವು 100 ರೂಪಾಯಿ ಕೊಟ್ಟರೆ 13 ರೂಪಾಯಿ ನಮಗೆ ಕೊಡ್ತಿದ್ರಲ್ಲ, ಅದನ್ನು ಹೇಗೆ ಬದಲಾಯಿಸ್ತಾರೆ, ನ್ಯಾಯವನ್ನು ಹೇಗೆ ಕೊಡ್ತಾರೆ. ಈಗಾಗಲೇ ಹಿಂದೆ ಬಜೆಟ್ಗಳಲ್ಲಿ ಕೊಟ್ಟಿರ್ತಕ್ಕಂಥ ಭದ್ರಾ ಪ್ರಾಜೆಕ್ಟ್ನ 5,300 ಕೋಟಿ ರೂಪಾಯಿ ಹಣ ಹಾಗೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಮಗೆ ಬರಬೇಕಾಗಿರ್ತಕ್ಕಂಥ ಹಣ ಏನಿದೆಯಲ್ಲ, ಆ ಹಣವನ್ನು ಯಾವ ರೀತಿಯಾಗಿ ಅವರು ನಮಗೆ ಪಾವತಿಸ್ತಾರೆ ಅನ್ನೋದ್ರ ಬಗ್ಗೆಯೂ ಸಹಿತ ಇದರಲ್ಲಿ ಸ್ಪಷ್ಟವಾದ ಚಿತ್ರ ಬರಬೇಕು. ನಮ್ಮ ಪಾಲು, ನ್ಯಾಯಯುತವಾದ ಪಾಲು ಬರಬೇಕು ಅಂಥೇಳಿ ನಾವು ಇವತ್ತು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಬಜೆಟ್ ಪೂರ್ಣ ಆಗೋವರೆಗೂ ವೇಟ್ ಮಾಡ್ತೀವಿ. ಆತ್ಮಹತ್ಯೆ ಸಂಬಂಧಪಟ್ಟಂತೆ ಡಿಫರೆಂಟ್ ಆದಂತಹ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಉದ್ಯಮಿಗಳು ಈ ರೀತಿ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಕೇರಳದವರು ಅನ್ನೋ ಕಾರಣಕ್ಕೆ ಬಹಳ ತರಾತುರಿಯಲ್ಲಿ SIT ಮಾಡಿ ಬಹಳ ತರಾತುರಿ ತನಿಖೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅಂತೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ BJP ಅವರು ಚರ್ಚೆ ಮಾಡ್ತಿದ್ದಾರೆ. ಅಲ್ಲ ನೋಡಿ, SIT ಮಾಡಿ ತನಿಖೆ ಮಾಡೋದು ಏನು ತರಾತುರಿ ಅಂದ್ರೇನು? ಜನರಲ್ಲಿ ಯಾವುದೇ ರೀತಿಯಾಗಿ ಅನುಮಾನಗಳು ಬರಬಾರ್ದು. ತಕ್ಷಣ SIT ಮಾಡಬೇಕನ್ನೋ ನಿರ್ಣಯ ಮಾಡಿದರೆ ಅದು 1 ವಾರ ಬಿಟ್ಟು ಮಾಡೋದಾಗುತ್ತೆ. ಬೇಗ ಮಾಡಬೇಕು ಅಂದರೆ ಸುಳಿವುಗಳು ತಕ್ಷಣ ಸಿಗ್ತಾವು ಅಂಥೇಳಿ ಆ SIT ಮಾಡಬೇಕಾಗಿರ್ತಕ್ಕಂಥ ನಿರ್ಣಯ ಏನಿದೆ ಅತ್ಯಂತ ಸಮಂಜಸ. ಸಿದ್ಧಾರ್ಥ ಅವರ ಸಾವು, ಅದಾದ ನಂತರ ರಾಯ್ ಅವರ ಸಾವು ಸಂಬಂಧಪಟ್ಟಂತೆ ಈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗಳನ್ನು ದುರುಪಯೋಗ ಮಾಡ್ಕೊಳ್ತಾರೆ, ಬೆದರಿಕೆ ಹಾಕೋ ಪ್ರಯತ್ನ ನಡೆದಿದೆ ಅಂತಲೂ ಚರ್ಚೆ ಸರ್. ಒಂದು ಕಡೆ ನನಗೆ ಆ ವಿಷಯದಲ್ಲಿ ಹೆಚ್ಚಿನ ಮಾಹಿತಿ ಇಲ್ಲ. ನಾನು ಅದರಲ್ಲಿ ಏನೇ ಪ್ರತಿಕ್ರಿಯೆ ಕೊಡಬೇಕಾದ್ರೆ ನಾನು ಅಧ್ಯಯನಿಸಬೇಕು, ತಿಳ್ಕೊಳ್ಬೇಕು. ನಾನೇನು ನೀವೀಗ ಮಾಧ್ಯಮದ ಮೂಲಕ ತಿಳಿಸಿದ್ದೀರಿ ಅಷ್ಟನ್ನು ಮಾತ್ರ ಅರ್ಥ ಮಾಡ್ಕೊಂಡಿದ್ದೇನೆ. ಆ ಕಾರಣ ನಾನೇನು ಪ್ರತಿಕ್ರಿಯಿಸೋದಕ್ಕೆ ಹೋಗಿಲ್ಲ. ಲಕ್ಕುಂಡಿಯಲ್ಲಿ ಉತ್ಖನನ ಆಗ್ತಾ ಇದೆ, ನಿರೀಕ್ಷಿತ ಪ್ರಮಾಣದಲ್ಲಿ ಸಫಲ ಆಗ್ತಾ ಇಲ್ಲ ಅನ್ನುವಂಥದ್ದು ಸರ್. ನೋಡ್ರಿ, ಉತ್ಖನನ ಅಂದ್ರೆ ಇದು ಲಾಂಗ್ ಸ್ಟ್ರೆಚ್ ತಪಸ್ಸಿದು. ಲಕ್ಕುಂಡಿಯಲ್ಲಿ ಉತ್ಖನನ ಆದಾಗ ಇನ್ನೂ ಪ್ರತಿಫಲ ಆಗಿಲ್ಲ ಅಂದರೆ ಏನು ನಿಮಗೆ ಬಂಗಾರ ಸಿಗ್ಬೇಕು? ನಾವು ಮಕ್ಕಳು ನಾವು ಬಂಗಾರಕ್ಕಾಗಿ ಉತ್ಖನನ ಮಾಡ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಏನು ಕಲಾ ಸಂಪತ್ತಿದೆ, ಅಲ್ಲಿರ್ತಕ್ಕಂಥ ಇತಿಹಾಸ ಏನಿದೆ, ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಪ್ರಾಚ್ಯಾವಶೇಷಗಳಿವೆ, ಇವುಗಳ ಬಗ್ಗೆ. ಆಮೇಲೆ ಅದು ಏನೇನಿತ್ತು, ರಾಷ್ಟ್ರಕೂಟರು, ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ಕಳ್ಚೂರರು, ಇವರೆಲ್ಲರೂ ವಿಜಯನಗರ ಅರಸರವರೆಗೆ ಅದು ಒಂದು ಅತ್ಯಂತ ಮಹತ್ವದ ಸ್ಥಳವಾಗಿರ್ತಕ್ಕಂಥದ್ದು. ಅದನ್ನು ನಾವು ಉತ್ಖನನದ ಮೂಲಕ ಅರ್ಥಕೊಳ್ಳೋದಕ್ಕೆ ಉತ್ಖನನ ಆಗಲಿ, ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಆಗಲಿ, ಈಗ 5 ಗುಡಿ 5 ಬಾವಿಗಳನ್ನು ಅನಾವರಣಗೊಳಿಸುವಂಥ ಪ್ರಯತ್ನಗಳಾಗಲಿ, 101 ಗುಡಿ 101 ಬಾವಿಗಳನ್ನು ಹುಡುಕಾಟ ರಾಜ್ಯ ಸರ್ಕಾರ ಏನು ಮಾಡಬೇಕಾಗಿದೆ ಆ ಕೆಲಸ ಆಗಲಿ, ಅದನ್ನು ಮಾಡ್ತಾಯಿದ್ದೀವಿ. ಉತ್ಖನನ ನಡೆದಿದೆ. ಏನು ತಜ್ಞರು ಹೇಳಿದ್ದಾರೆ
ತಜ್ಞರ ನಿರ್ದೇಶನದ ಪ್ರಕಾರ ಆ ಉತ್ಖನನ ಕೆಲಸ ನಡೆದಿದೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.